ಸರ್ ಬೆಸ್ಕಾಂ ರೂರಲ್ ಪೇಮೆಂಟ್ ಆಯ್ತು ಸರ್ ಎಲ್ಲ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಇನ್ಸ್ಟಾಲೇಷನ್ ಆಗಿಲ್ಲ ಸರ್ ನಿಮ್ಮಿಂದ ಪೇಮೆಂಟ್ ಎಷ್ಟು ಪೆಂಡಿಂಗ್ ಇದೆ ಈಗ ಸರ್ ಇವಾಗ ನಾನು ಇಷ್ಟೇ ಹೇಳ್ತಿರೋದು, ನೀವು ಎಷ್ಟು ಪೇಮೆಂಟ್ ಮಾಡಿದ್ದೀರಾ, ಎಷ್ಟು ಪೇಮೆಂಟ್ ಪೆಂಡಿಂಗ್ ಇದೆ ಬೆಸ್ಕಾಂಗೆ, ಅದಕ್ಕೆ ಮಾತ್ರ ನಮಗೆ ಬೆಸ್ಕಾಂ ಮಾತ್ರ ನಿಮ್ಮ ಬಗ್ಗೆ ಚರ್ಚೆ. ನಂಬರ್ ಬರ್ಸ್ ಹೇಳಿ, ಅಮೌಂಟ್ ಕೇಳ್ತಿಲ್ಲ. 93 ಕಂಪ್ಲೀಟ್ ಮಾಡಿ ಇನ್ನು 63ಗೆ ನಮ್ಮಿಂದ ಅಮೌಂಟ್ ಓವರ್ ಆಲ್ ಟೌನು ಗ್ರಾಮಾಂತರ ಎರಡು ಸೇರಿ ಎರಡು ಸಬ್ ಡಿವಿಷನ್ ಸೇರಿ ಅಲ್ವಾ? ನೀವು ಹೇಳ್ತಿರೋ ಸಂಖ್ಯೆ 93ಕ್ಕೆ 93 ಸಪ್ಲೈ ಕೊಟ್ಟಿದ್ದಾರೆ. ಇನ್ನು 63 ನಿಮ್ಮ ಕಡೆಯಿಂದ ಪೇಮೆಂಟ್ ಪೆಂಡಿಂಗ್ ಇದೆ, ಅವ್ರ ಕಡೆಯಿಂದ ಪೇಮೆಂಟ್ ಹೋಗಿರೋದು ಪೆಂಡಿಂಗ್ ಯಾವುದೂ ಇಲ್ಲ. ಒಂದೇ ಒಂದು ಪೆಂಡಿಂಗ್ ಇದೆ, ಒಂದು ಡಿಸ್ಪ್ಯೂಟ್ ಯಾವುದು ಕಾನೂನು ಪಡೆಯುವ ಅಂತ ಒಂದೇ ಒಂದು ಡಿಸ್ಪ್ಯೂಟ್ ಇದೆ ಸರ್. ಇದು ನಮ್ಮ ನನಗೆ ಒಂದು ಮಾಹಿತಿ, ಈ ನೀವಿದ್ದೀರಾ, ಇವರು ಇದ್ದಾರೆ ಸೋಷಿಯಲ್ ವೆಲ್ಫೇರ್ ಅವರು. ಈಗ ನಾನು ಬಂದಾಗಿಂದ ನಾವು ಕೊಟ್ಟಿರುವಂತ ಬೋರ್ವೆಲ್ಗಳಿಗೆಲ್ಲ ಬೋರ್ವೆಲ್ ಆಗ್ಬೋದು, ಕಾರ್ ಆಗ್ಬೋದು, ಇನ್ನೊಂದು ಆಗ್ಬೋದು, ಒಂದು ನನ್ನ ಕೈ ಹ್ಯಾಂಡ್ ಓವರ್ ಮಾಡಿಸ್ದೆ. ಯಾಕೆ ನಿಮ್ಮ ಯಾರಿದ್ದಾರೆ? ಯಾವ ನಿಮ್ಮ ಮೇಡಮ್? ಅಂಬೇಡ್ಕರ್. ಈಗ ಅಂಬೇಡ್ಕರ್ ಡೆವಲಪ್ಮೆಂಟ್ ಲಾಸ್ಟ್ ಟೈಮ್ ಎಷ್ಟು ಬೋರ್ ಕೊಟ್ಟಿದ್ದೀರಾ ಮೇಡಮ್? ಸರ್ 24 ಇಂದ ಟೆಂಡರ್ ಆಗಿಲ್ಲ ಸರ್. 23, 24 ಅದು ಕೂಡ ಆಗ್ತಾ ಇದೆ ಸರ್. ಸೊ ಯಾವುದು ಇನ್ನೂ ಹ್ಯಾಂಡ್ ಓವರ್ ಸ್ಟೇಜ್ ಬಂದಿಲ್ಲ. ಬೋರ್ ಪೈಪ್ ಕಂಪ್ಲೀಟ್ ಆಗಿದೆ ಸರ್. ಪಂಪ್ ಮೋಟರ್ ಕೊಡೋ ಸ್ಟೇಜ್ ಯಾವುದು ಬಂದಿಲ್ಲ. ಇಲ್ಲ ಸರ್, ಇಲ್ಲ ಕೆಲವು ಬಿಲ್ ಆಗೋದಿದೆ ಸರ್. ಸಾರಥಿ ಎಷ್ಟು ಪೆಂಡಿಂಗ್ ಇದಾವೆ, ಎಷ್ಟು ಬಂದಿದ್ದಾವೆ ಮೇಡಮ್? ಸ್ವಾವಲಂಬಿ ಸಾರಥಿ ಹಾಂ ಸರ್, ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡಿ ಆಫೀಸಿಗೆ ಕೊಟ್ಟಿದ್ದೀವಿ. 23, 24 ಮೇಡಮ್. ಹಾಂ ಸರ್. ನಾನು ಈ ಪ್ರೆಸೆಂಟ್ ಇಯರ್ ನಿಮ್ಗೆ ಏನು ಕೇಳ್ತಾ ಇಲ್ಲ. 23, 24 ಫೈನಾನ್ಷಿಯಲ್ ಇಯರ್ ಸ್ವಾವಲಂಬಿ ನಾನು ಸೆಲೆಕ್ಷನ್ ಮಾಡಿ ನೀವು ಕೊಟ್ಬಿಟ್ಟಿದ್ದೀನಿ. ಅದು ಆಲ್ರೆಡಿ ಫಲಾನುಭವಿ ಹ್ಯಾಂಡ್ ಓವರ್ ಆಗ್ಬಿಟ್ಟಿದ್ಯಾ? ಇಲ್ಲ ಸರ್, ಇಲ್ಲ ಸರ್, ಇನ್ನ ಬ್ಯಾಂಕಲ್ಲಿ ಪೆಂಡಿಂಗ್ ಇದೆ ಸರ್. ಇದು ಕ್ಲೇಮ್ ಲೆಟರ್ ಬರಬೇಕು ಸರ್, ಅದು ಬ್ಯಾಂಕಿಗೆಲ್ಲ ಮಾತಾಡಿದ್ದೀನಿ. ಹ್ಯಾಂಡ್ ಓವರ್ ಪ್ರೋಸೆಸ್ ಏನು ಮೇಡಮ್ ಅದರದ್ದು? ಸರ್ ಇವಾಗ ಬ್ಯಾಂಕಿಂದ ಕ್ಲೇಮ್ ಲೆಟರ್ ಬಂದರೆ ನಮ್ಮ ಕಡೆಯಿಂದ ಪೇಮೆಂಟ್ ಆಗುತ್ತೆ ಸರ್. ಇದಕ್ಕೆ ಏನು ಶೋರೂಮ್ ಇದೆ ಸರ್, ಅದಕ್ಕೆ ಅದಾದ ನಂತರ ಅವರು ಗಾಡಿ ತಗೊಂಡ್ಮೇಲೆ ಗಾಡಿ ತಗೊಂಡು ಯಾರು ಹೇಳ್ತಾರೆ? ನಿಮ್ಗೆ ಹೇಳ್ತಾರ, ನಂಗೆ ಹೇಳ್ತಾರ? ಸರ್ ನಮ್ಮ ಹತ್ರಕ್ಕೆ ಬರಬೇಕು ಸರ್. ಏನಕ್ಕೆ ಬರ್ಬೇಕು ನಿಮ್ಮ ಹತ್ರ? ಸರ್ ಇವಾಗ ಅವರು ಡಾಕ್ಯುಮೆಂಟ್ ಎಲ್ಲ ನಾವು ಕರೆಕ್ಟ್ ಮಾಡಿ ಇಟ್ಕೊಬೇಕಾಗುತ್ತೆ ಸರ್. ಗಾಡಿ ಬರ್ತಾರಾ? ಇಲ್ಲ ಸರ್, ಇನ್ನ ಯಾರ್ದೋ ಗಾಡಿ ಬಂದಿಲ್ಲ ಸರ್. ನಾನು ಕೇಳಿದ ಪ್ರಶ್ನೆ, ನೀವು 2 years ನಾನು ಇನ್ನೂ ಒಂದು ಹ್ಯಾಂಡ್ ಓವರ್ ಮಾಡಿಲ್ಲ. ಆಮೇಲೆ 2.5 years ಇನ್ನೂ ಯಾವುದು ಹೋಗಿಲ್ವಾ ಅವ್ರಿಗೆ? ಸರ್. ಇಲ್ಲ ಸ್ವಲ್ಪ ಬ್ಯಾಂಕಲ್ಲಿ ಪ್ರೋಸೆಸ್ ಲೇಟ್ ಮಾಡ್ತಾ ಇದ್ದಾರೆ ಸರ್. ಇದನ್ನ ಲೋನ್ ಕ್ಲೇಮ್ ಲೆಟರ್ ಕೊಡೋದು ಸ್ವಲ್ಪ ಲೇಟ್ ಮಾಡ್ತಾ ಇದ್ದಾರೆ. ಎಲ್ಲ ನಿಮ್ಮಗಳಿಗೂ ನೋಡೋದು ಇದು ಆಫೀಸರ್, ಈಗ ಸೋಷಿಯಲ್ ವೆಲ್ಫೇರ್ ಬರೋದು ನೀವಿರ್ತೀರಾ. ಇವಾಗ PCM ಬರೋದು ಯಾರಿರ್ತಾರೆ? ಅವ್ರು ಬರ್ತಾರೆ. ಈಗ ಮಾಚಿದೇವ ನಿಮ್ಮ ಆಗ್ಬೋದು, ಈ ಮಿಕ್ಕಿದೆಲ್ಲ ವಿಶ್ವಕರ್ಮ ನಿಮ್ಮ ಸವಿತಾ ಸಮಾಜ, ಇದೆಲ್ಲ ಅವ್ರು ಬರುತ್ತಲ್ವಾ? ಈ PCM ಡಿಪಾರ್ಟ್ಮೆಂಟ್ ಬರುವಂತ ನಿಮ್ಮ ಅದೇನಾದ್ರೂ ಹ್ಯಾಂಡ್ ಓವರ್ ಆಗ್ಬೇಕು ಅಂದ್ರೆ ಅವ್ರು ಬಂದು ತಂದವ್ರು ಮಾಡ್ಬೇಕು. ನಿಮ್ಮ ಅಧಿಕಾರಿಗಳು ಡೈರೆಕ್ಟ್ ಆಗಿ ಮಾಡ್ತಾರೆ. ಸೊ ಇದುವರೆಗೂ ಆಗಿದೆ ಇಲ್ವಾ? ಅದು ನೀವೇ ಮಾಹಿತಿ ತಗೊಂಡು ಕೊಡ್ಬೇಕು ಎಲ್ಲ. ನೀವು ನಿಮ್ಮ ಇಲಾಖೆ 23, 24, 24, 25 ಇನ್ನು 25, 26 ಬಂದಿಲ್ಲ. ಅಪ್ಡೇಟ್ ಇರಲಿ, ಏನೇ ಕೊಟ್ಟು ತಾಲೂಕು ಪಂಚಾಯತಿಲೇ ಕೊಡು. ಬೆಸ್ಕಾಮಿಗೆ ಏನಿಲ್ಲ ಸರ್ ನಿಮ್ಮದು? ಅದೇ ವೋಲ್ಟೇಜ್ ಡ್ರಾಪ್ಗಳು ಒಂದು ಬೆಳಗಿನ ಮಾಡಿದ್ದಾರೆ. ಏನು ನೋಡಿದ್ದಾರೆ? ಈ ಸುಂದರಿ ಸಬ್ಸ್ಟೇಷನ್ ಏನು
ಸಬ್ಸ್ಟೇಷನ್ ಹೊಸದು ಯಾವ್ದಿದೆ ಪ್ರಪೋಸಲ್ಸ್? ಅದಕ್ಕೆ ನಾನು ಒಂದು ಭಕ್ತರಲ್ಲಿ ಒಂದು ಮೀಟಿಂಗ್ ಯಾವ ಇಲ್ಲ ಯಾವ ಸಬ್ಸ್ಟೇಷನ್ ಸೌಚಕ್ರಿಗೆ ಸುತ್ತಳ್ಳಿ ಹಾಂ ಅಲ್ಲೊಂದು ಪ್ರಪೋಸಲ್ ಕೊಟ್ಟಿದ್ದಿಲ್ಲ ಬಟ್ ಅದು ಜಾಗ ಮಂಜೂರಾತಿ ಆಗಿದೆಯಾ? ಇಲ್ಲ ಸರ್ ಪ್ರಪೋಸಲ್ ಡಿ ಸಿ ಅವ್ರು ಕೊಟ್ಟಿದ್ದಿಲ್ಲ ಅದು ನಾನು ಕೊಟ್ಟಿದ್ದೀನಿ ನೋಡಿ ಸರ್. ಸುತ್ತಳ್ಳಿ ಬೆಸ್ಕಾಮ್ ಇದಕ್ಕೆ ಸುತ್ತಳ್ಳಿ ಕಾಸರಗೋಡು ಕಾಸರಗೋಡು ಸುತ್ತಳ್ಳಿ ಗ್ರಾಮ. ನೀವು ನಿಮಗೆ ಲ್ಯಾಂಡ್ ರಿಸರ್ವ್ ಮಾಡಕ್ ಕೊಟ್ಟಿದೆ ಬೆಸ್ಕಾಮ್ ಸಬ್ಸ್ಟೇಷನ್. ಅದೇನಾಗಿದೆ ಅಲ್ಲಿನ ಡಿ ಟಿ ಮತ್ತು ಅಲ್ಲಿನ ತಹಸೀಲ್ದಾರ್ ಹತ್ರ ಒಂದು ಮಾಹಿತಿ ತಗೊಳ್ಳಿ. ಯಾಕಂದ್ರೆ ಅದು ಜಾಸ್ತಿ 150 ಮೇಲೆ ಬರ್ತಾ ಇಲ್ಲ ಒಳ್ಳೆ. ತುಂಬ ಉದ್ದ ಇದೆ ಸರ್ ಫೀಡರ್, ತುಂಬ ಉದ್ದ ಇದೆ ಸರ್ ಫೀಡರ್. ಓಕೆ ಸರ್, ಬಟ್ 150 ಅಂದ್ರೆ ಅದು ಹಿಂಗೆ ನಡೆಸ್ತಾರೆ ಮೋಟರ್ ಎಲ್ಲ ಕಷ್ಟ ಆಗುತ್ತೆ. ಇದೆಲ್ಲ ಕೊಟ್ಟಿದ್ದೀರ ನೀವು. ಸೊ ಸ್ಕೀಮ್ ವೈಸು ಜಿಕೆ ಪೆಂಡಿಂಗ್ ಇದೆ ಅಂತ ಕೊಟ್ಟಿದ್ದೀರಾ ನೀವು. 21 ಕಂಪ್ಲೀಟ್ ಮಾಡಿದ್ದೀನಿ ಅಂತ ಕೊಟ್ಟಿದ್ದೀರಲ್ಲ ಸರ್ 21 ಕಂಪ್ಲೀಟ್ ಇದೆ. ಅಂದ್ರೆ ಏನ್ ಕಂಪ್ಲೀಟ್ ಮಾಡಿರ್ತೀರಾ ಇದರಲ್ಲಿ? ವರ್ಕ್ ಕಂಪ್ಲೀಟ್ ಮಾಡಿ ಆಲ್ರೆಡಿ ಚಾರ್ಜ್ ಮಾಡಿರ್ತೀವಿ. ಹಾಂ ಮತ್ತೆ ಇದು ಅವ್ರು ಕಂಪ್ಲೀಟ್ ಆಗಿಲ್ಲ ಯಾವುದು ಅಂದ್ರೆ ಎಲೆಕ್ಟ್ರಿಫಿಕೇಶನ್ ಕಂಪ್ಲೀಟ್ ಆಗಿರುತ್ತೆ ಸರ್. ಅವ್ರ ಹೇಳಿದೆ ಏನು ನಮ್ಗೆ ಗೊತ್ತಿಲ್ಲ. ಇದೊಂಚೂರು ಮಾಹಿತಿ ತಿಳಿಸ್ಬಿಟ್ಟು ಈಗ ಇವರು ಎಲೆಕ್ಟ್ರಿಫಿಕೇಶನ್ 21 ಕಂಪ್ಲೀಟ್ ಕೊಟ್ಟಿದ್ದಾರೆ, 21 ಪೆಂಡಿಂಗ್ ಇದೆ ಅಂತ ಹಾಕಿದ್ದಾರೆ. ಡಿಗ್ರಿ ಮೇಲೆ 9 ಪೆಂಡಿಂಗ್ ಇದೆ ಅಂತ ಹಾಕಿದ್ದಾರೆ ಪೇಮೆಂಟ್ಗೆ. ಸೊ ಇವಾಗ 21 ಕಂಪ್ಲೀಟ್ ಆಗಿದೆ ಅಂದ್ರೆ ಅದು ಆಲ್ರೆಡಿ 4 ಅಪ್ ಅಂಡ್ ರನ್ನಿಂಗ್ ಇದೆಯಾ, ಆ 4 ಹ್ಯಾಂಡ್ ಓವರ್ ಪ್ರೊಸೆಸ್ ಏನಾದ್ರು ಇದೆಯಾ, ನಮ್ಗೆ ಹೆಂಗೆ ತಿಳ್ಕೊಂಡು ನಿಮ್ದು ಯಾವ್ದಾದ್ರು ಪೆಂಡಿಂಗ್ ಯಾವ್ದು ಇಲ್ವಲ್ಲ ಸರ್? JCM ನಂದಿದ್ದು 12 ಪೆಂಡಿಂಗ್ ಇದೆ ಸರ್. ದುಡ್ಡು ಬಂದಿಲ್ಲ, ಅದಕ್ಕೆ ಪೆಂಡಿಂಗ್ ಇದೆ. ದುಡ್ಡು ಬಂದಿರೋದು ಯಾವ್ದು ಪೆಂಡಿಂಗ್? ಎಲ್ಲ ಕ್ಲಿಯರ್ ಇದೆ. ಈಗ ಇದಕ್ಕೆ ಇಶ್ಯೂ ಬಂದ ಸೆಕ್ಷನ್ ಸರ್ ಸೆಕ್ಷನ್ ಪ್ರಶ್ನೆ ಬಂತಾ? ಇಲ್ಲ ಸರ್, ಮೀಟರ್ ಬಂದಿಲ್ಲ ಸರ್. ಇವಾಗ ಇದೊಂದು ಇದಾಗಿದೆ. ಇವಾಗ ನೀವು ಬಂದಿರೋದ್ರಿಂದ ಜಿಲ್ಲಾ ಕೆಡಿಪಿಲು ಇದು ನಾನು ಪ್ರಪೋಸ್ ಮಾಡಲೇಬೇಕಾಗುತ್ತೆ. ಇವರೊಬ್ರು ಮೀಟರ್ ರೀಡಿಂಗ್ ಅವರು ತಪ್ಪು ಮೀಟರ್ ರೀಡಿಂಗ್ ತಗೊಂಡ್ಬಿಟ್ಟವ್ರೆ. ಅಂದ್ರೆ ಅವ್ರು ಮೀಟರ್ ರೀಡಿಂಗೇ ಮಾಡಿಲ್ಲ, ಕುಂತಿ ಜಾಗದಿಂದ ಏನೋ ಒಂದು ಕರೆಕ್ಟಾ ಸರ್? ಹೌದು ಸರ್. ಅವಾಗ ಕೆಲಸದಿಂದ ತೆಗೆದಿದ್ದಾರೆ. ಈ ಪೆಂಡಿಂಗ್ ಬಿಲ್ ಕೇಳಿ 17,000 20,000 ಒಬ್ಬ ಇವ್ರು ಕೊಟ್ಟಿದ್ದಾರೆ. ಇವ್ರು ಮಾಡಿರೋ ತಪ್ಪು ವಾಟ್ ಈಸ್ ಯುವರ್ ಏನಂತಾರೆ ಅದನ್ನ ಸ್ಲ್ಯಾಬ್, ಅದನ್ನ ಗೃಹಜ್ಯೋತಿ ಸ್ಲ್ಯಾಬ್ ಅದು ಏನನ್ನೋದನ್ನ ಅಂದ್ರೆ ಅವ್ರದ್ದು ಯೂನಿಟ್ಸ್ ಎಷ್ಟು ಯೂನಿಟ್ ಕನ್ಸಂಪ್ಷನ್ ಯೂನಿಟ್ಸ್ ಕೊಡ್ತಾರಲ್ಲ, ಇಷ್ಟು ಕನ್ಸಂಪ್ಷನ್ ಫ್ರೀ ಅಂತ ಅಪ್ ಟು 200 ಅಲ್ಲಿ ಅವ್ರಿಗೆ ಅರ್ಹ ಯೂನಿಟ್ಸ್ ಅಂತ ಬರುತ್ತೆ. ಆ ಅರ್ಹ ಯೂನಿಟ್ಸ್ ತಪ್ಪು ಕ್ಯಾಲ್ಕುಲೇಷನ್ ಆಗ್ಬಿಟ್ಟಿದೆ. ಯಾಕಂದ್ರೆ ಇವನು ರೀಡಿಂಗ್ ತಪ್ಪು ಕೊಟ್ಬಿಟ್ಟಿದ್ದಾರೆ. ಸೊ ಇವಾಗ ಕನ್ಸಂಪ್ಷನ್ ತಪ್ಪಾಗಿರೋದ್ರಿಂದ ಅವ್ರು ಆ ಕನ್ಸಂಪ್ಷನ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಅವನು ನೀವು ಕುತ್ಕೊಳ್ಳಿ ಸರ್, ನಿಮ್ದಾಯ್ತಲ್ಲ, ನಿಮ್ದೇ ಇಲ್ಲ ಅಂದ್ರೆ ಅದರಲ್ಲಿ ಈ ಕನ್ಸಂಪ್ಷನ್ ಸರಿಯಾಗಿ ಕೊಟ್ಟಿದ್ರೆ 150 ಯೂನಿಟ್ ಅಂತ ಕೊಟ್ಟಿದ್ರೆ ಅವ್ರು ಬಿಲ್ಲೇ ಕೊಡ್ತಾ ಇರಲಿಲ್ಲ. ಓವರ್ ಆಲ್ ನಾವು ತಗೊಂಡ್ಮೇಲೆ ಅವ್ರು 50 ಯೂನಿಟ್ ಅಂತ ಕೊಡ್ತಿದ್ದಾರೆ. ಈಗ ಓವರ್ ಆಲ್ ಇವ್ರು ಏನು ಮಾಡಿದ್ರೆ 1 ವರ್ಷದ ಹಿಂದೆ ಇದ್ದಂತ ರೀಡಿಂಗ್ ಇವತ್ತು ರೀಡಿಂಗ್ ತಗೊಂಡು ಬರೀ 50 ಯೂನಿಟ್ ಮೈನಸ್ ಮಾಡ್ಬಿಟ್ಟು ಈ ಮಿಕ್ಕಿದ 100 ಯೂನಿಟ್ ದುಡ್ಡು ಕಟ್ಟು ಅಂತಾರೆ. ಈಗದು ಸರ್ ಆವೇಶ್ ತಗೊಳ್ಳೋದೇ ತಪ್ಪಾಗ್ಬಿಟ್ಟಿದ್ದಾನಲ್ಲ ಅವನು. ಫಿಸಿಕಲ್ ಮೀಟರ್ ಏನಿದೆ ಅದು ವೆರಿಫೈ ಆಗಬೇಕು. ಫಿಸಿಕಲ್ ಮೀಟರ್ ವೆರಿಫಿಕೇಶನ್ ಅವ್ನು ಮಾಡಿಲ್ಲ. ಈಗ ಫಲಾನುಭವಿಗಳು ಫಿಸಿಕಲ್ ಮೀಟರ್ ನ ವೆರಿಫೈ ಮಾಡಬೇಕಾಗುತ್ತೆ. ಈ ವೆರಿಫೈ ಮಾಡ್ಬಿಟ್ಟು ಈಗ ಕೊಡ್ತಾ ಇದ್ದಾರೆ ಸರ್. ಕರೆಕ್ಷನ್ ಮಾಡಬೇಕಾಗುತ್ತೆ. ಯಾಕೆ ಕೊಡ್ಬೇಕು? ನಾವು 15,000 ಕಟ್ಟು ಅಂತ ಅಲೋಕೇಶನ್ ತಪ್ಪಿದೆಯಲ್ಲ ಸರ್. ಈ ಕರೆಕ್ಟ್ ಆಗಿ ಯೋಚನೆ ಮಾಡಿ ಸರ್, ಇಲ್ಲಿ ಅಲೋಕೇಶನ್ 150 ಬರ್ಬೇಕಾಗಿತ್ತು. ನೀವು ರೀಡಿಂಗ್ ಸರಿಯಾಗಿ ತಗೊಂಡ್ರೆ ನನ್ನ ಅಲೋಕೇಶನ್ 51 ಹೆಂಗ್ ಬರ್ತೀರಿ ನೀವು? ಈಗ ಎಂಟರ್ಟೈನ್ಮೆಂಟ್ ತಪ್ಪಾಗಿದೆ ಅಂತೇಳಿ ಸರ್. ಎಂಟರ್ಟೈನ್ಮೆಂಟ್ ಯೂನಿಟ್ಸ್ 50-60 ಬಂದಿದೆ. ಆಕ್ಚುಲಿ ಅವ್ರದ್ದು ಬಳಕೆ ಆವರೇಜ್ 100 ಇದೆ. 100 ಯೂನಿಟ್ ಇದ್ರೆ 50-60 ಬಂದು ಅವ್ರಿಗೆ ಫ್ರೀ ಇರುತ್ತೆ. ಫ್ರೀ ಇರ್ತಾ ಇರ್ತದೆ ಅವ್ರಿಗೆ. ಈಗ ಓಕೆ, ಅದನ್ನ ನಾವು ನೀವು ಕನೆಕ್ಷನ್ ತಗೊಂಡಿರೋರ ಮೇಲೆ ಬಳಕೆದಾರರ ಮೇಲೆ ನೀವು ಹಾಕ್ತಿರೋದು ಅವ್ರ ಎಲ್ಲಿಂದ ಕಟ್ತಾರೆ? 15,000 ಅವ್ರಿಗೆ ಇಲ್ಲ ಐತಿ. ಒಂದು ವರ್ಷ 1 ವರ್ಷ ಎಷ್ಟು ವರ್ಷ ಅದೇ 1 ವರ್ಷ 18 ವರ್ಷ ಕೊಟ್ರೆ
ನಾವು ಸುದ್ದಿ ಜಾಗದಲ್ಲಿ ಏನ್ ಮಾಡೋಣ, 60 ಇದ್ರೆ 58 ಅಂತ ಬರೋನೆ, 70 ಅಂತ ಇದ್ರೆ 55 ಅಂತ ಬರೋದು. ಇಷ್ಟ ಬಂದಾಗ ಅವ್ನು ಇಷ್ಟ ಬಂದಿದ್ದು ಬರ್ಬಿಟ್ರೆ ಯೂನಿಟ್ಸ್ ಜಾಸ್ತಿ ಎರಡು ಫುಲ್ ಒಂದು MR ಒಂದು ಎಷ್ಟು ಕನೆಕ್ಷನ್ ಸರ್ ಅದು? ಸರ್ ಅದೇ ಒಂದು ಟೋಟಲ್ 350 ಇನ್ಸ್ಟಾಲೇಷನ್ ಮಾಡಿದಾನೆ. ಇದು ನಿಮ್ಗೆ ರೆವಿನ್ಯೂ ಜಾಸ್ತಿ ಆಯ್ತಲ್ಲ ಸರ್, ನೀವು ನೋಡ್ಕೊಬೇಕಲ್ಲ. ಇಲ್ಲ ಕನ್ಸ್ಯೂಮರ್ಗೆ ಪ್ರಾಬ್ಲಮ್ ಆಗಿರೋ ಕನ್ಸ್ಯೂಮರ್ ಒಂದು 50-60 ಜನ ಇದ್ದಾರೆ. ಬಟ್ ಟೋಟಲ್ ಒಂದು 350 ಇನ್ಸ್ಟಾಲೇಷನ್ ಹಂಗೆ ಮಾಡಿದಾನೆ. ಪ್ರಾಬ್ಲಮ್ ಅಂದ್ರೆ ಬೇರೆಯವ್ರಿಗೆ ಹೇಳ್ತಾ ಇಲ್ಲ. ಇಲ್ಲ ಅವ್ರು ಆಡಿತಾ ಇಲ್ಲ ಸರ್. ಅವರು ಮಿತಿನ್ ರೇಂಜ್ ಅಲ್ಲೇ ಹತ್ತಿರ ಇದ್ದಾರೆ. ಅವ್ರಿಗೆ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿ ಆಗ್ತಾ ಹೋಗಿದೆ. ಇವ್ರ ಮೇಜರ್ ಇಶ್ಯೂಸ್ ಇರೋದು 35 ಇನ್ಸ್ಟಾಲೇಷನ್ ಇದೆ ಸರ್. ಪ್ರತಿಯೊಬ್ಬರು ಇರ್ತಾರೆ. ಕಟ್ಬಿಟ್ಟಿರ್ತಾರೆ. ಈಗ ಗೊತ್ತಿಲ್ಲ 5,000 ಹೋದ್ರೆ ಕಟ್ಬಿಡಂತ. ಈಗ ಇವಾಗ ನೀವು ತಗೋಬೇಕು ಸರ್. ಇಲಾಖೆ ಲಾಭ ಬರ್ತದೆ. ಸಾರ್ವಜನಿಕರಿಗೆ ಫಲಾನುಭವಿಗಳಿಗೆ ಸರ್ಕಾರ ಸವಲತ್ತು ಕೊಟ್ಟಿದೆ. ಫ್ರೀ 200 ಯೂನಿಟ್. ಬಟ್ ಇದೊಂದು ಬರ್ಡನ್ ಅಲ್ವಾ ಸರ್? ಅಲ್ಲಿ ಕಟ್ಟಕ್ಕೆ ಹಾಕಿರೋ ಪರಿಸ್ಥಿತಿ ಏನು? ಈಗ ನೀವು ವಿಷಯವಾಗಿ ನಾನು ಬೆಸ್ಕಾಮೆಂಟಿ ನಮ್ಮ ಮಾಜಿ DC ಇದ್ದಲ್ಲ ಶಿವಶಂಕರ್ ಅವರು ಹೇಳಿದ್ದೀನಿ. ನೀವು ಈ ಇಶ್ಯೂ ತಗೊಳ್ಳಿ ಅಂದ್ರೆ ನಿಮಗೂ ಬರುತ್ತೆ. ಗೃಹಜ್ಯೋತಿನೇ ಬರೋದ್ರಿಂದ ಗೃಹಜ್ಯೋತಿಲೇ ಫಾಲ್ಟ್ ಆಗಿರೋದ್ರಿಂದ ಇನ್ನೊಂಚೂರು ಇಶ್ಯೂ ಮಾಡಿ ಸೆಷನ್ಗೂ ಹಾಕೊಂಡಿದ್ದೀನಿ ಪ್ರಶ್ನೆ. ಅವ್ರು ಮೋಸ್ಟ್ಲಿ ಬರಬೇಕು ಅಂತ ನಾನು 2 ಅವರ್ ಸೆಷನ್ ಅಕ್ಸೆಪ್ಟ್ ಆಗಿ ಕೇಳಿದ್ರೆ ಅದೊಂಚೂರು ಯಾಕಂದ್ರೆ ಸಾರ್ವಜನಿಕರಿಗೆ ತಪ್ಪಾಗುತ್ತೆ. ಯಾರೋ ಒಬ್ಬ ಮಾಡ್ಬೋದು, ಅವ್ನು ಬೇಕಾದ್ರೆ ಹಾಕ್ಬಿಡಿ. ಒಪ್ಲಿಕ್ಕೂ ಸಾಧ್ಯ ಇಲ್ವಲ್ಲ ಸರ್? ವೈರು ಅಂಡರ್ಗ್ರೌಂಡ್ ಕೇಬಲ್ ಯಾವ್ದಾದ್ರು ನಡೀತಾ ಇದೆಯಾ ನಿಮ್ಮಲ್ಲಿ? ಸರ್ ಈಗ ಓವರ್ ಹೆಡ್ ಮಾಡೋದಿದೆ ಸರ್. ನೆಕ್ಸ್ಟ್ ಮಂತ್ ಇಂದ ಓವರ್ ಹೆಡ್ ಶುರು ಆಗುತ್ತೆ ಸರ್. ಓವರ್ ಹೆಡ್ ಕೇಬಲ್ ಸಿಂಗಲ್ LT ಸಿಂಗಲ್ ಪಂಚ್ ಕೇಬಲ್ಸ್ ಎಷ್ಟದು ಸರ್? ಆಲ್ಮೋಸ್ಟ್ ಒಂದು 5 crore ಇದೆ ಸರ್. ಟೌನ್ ಮಾತ್ರ. ಥ್ಯಾಂಕ್ ಯು.